आप देख रहे हैं MS न्यूज। मैं आपके साथ मोहिद्दीन इनामदार। आइए आज की खबर पर नजर डालते। 2024 ವಾರ್ಡ್ ನಂಬರ್ 29 ಉಪಚುನಾವಣೆಯ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ನಾನು ಬಾಬು ಏಳಗಂಟಿ ಅಂತ ರಾಜಾಜಿನಗರ ಸ್ಪರ್ಧಿಸಿದ್ದು, ಮತದಾರ ಬಾಂಧವರಲ್ಲಿ ನನ್ನೊಂದು ಕಳಕಳಿಯ ವಿನಂತಿ, ಹಲವು ಬಾರಿ ಸಾಕಷ್ಟು ಹಿಂದೆ 2008ರಿಂದ 2013ರಲ್ಲಿ ಏನೂ ನಮ್ಮ ವಾರ್ಡ್ನಲ್ಲಿ ಏನೂ ಈ ಅಭಿವೃದ್ಧಿ ಆಗದೇ ಇದ್ದಾಗ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ರಸ್ತೆ, 24x7 ಕುಡಿಯುವ ನೀರಿನ ಯೋಜನೆ ಹಾಗೂ ಒಳಚರಂಡಿ ಯೋಜನೆ, ಸುಮಾರು ಕೆಲಸಗಳನ್ನ, ಬೀದಿ ದೀಪ, ಎಲ್ಲವೂ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದೇನೆ. ಹೀಗಾಗಿ ವಾರ್ಡಿನ ಮತದಾರ ಬೇರೆ ಮೆಂಬರ್ ಆಮೇಲೆ ಏನೈತಿ ವಾರ್ಡ್ನಿಂದ ಬೇರೆಯವರು ಬಂದು ಯಾವುದೂ ಕೆಲಸ ಆಗಲಾರ್ದ ಕಾರಣಕ್ಕೆ ನಮ್ಮ ವಾರ್ಡ್ನವನೇ ಆದರೆ ಏನೈತಿ ನಮ್ಮಲ್ಲಿ ಎಲ್ಲ ಅಭಿವೃದ್ಧಿ ಆಗ್ತದಂತ ಎಲ್ಲರೂ ನನ್ನ ಮೇಲೆ ಒಂದು ಭರವಸೆ ಇಟ್ಟು ನಮಗೆ ಟಿಕೆಟ್ ಸಂಬಂಧ ಏನೈತಿ BJP ಟಿಕೆಟ್ಗಾಗಿ ನಾ ಏನೈತಿ ಸಾಕಷ್ಟು ಪರದಾಡಿದ್ದೀನಿ. ನಮಗೆ ಟಿಕೆಟ್ ಕೊಡದೇ ಇದ್ದ ಕಾರಣ, ನಮ್ಮನ್ನು ತುಳಿತಿರೋದ ಕಾರಣ ಪಕ್ಷದಲ್ಲಿ, ಹೀಗಾಗಿ ನಾ ಏನೈತಿ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ದೀನಿ. ಕಾಂಗ್ರೆಸ್ ಪಕ್ಷಕ್ಕೆ ಹೋಗಿದ್ರ ಕಾರಣ ಇವಾಗ ರೂಲಿಂಗ್ ಗೌರ್ಮೆಂಟ್ ಇದ್ದು ಸಾಕಷ್ಟು ಕೆಲಸಗಳಾಗ್ತಾವಂತ ಏಕೆ ನಂಬಿ ನಾ ಏನೈತಿ ಆ ಪಕ್ಷದ ಸಿದ್ಧಾಂತಕ್ಕೆ ಒಪ್ಕೊಂಡು ನಾ ಏನೈತಿ ಕಾಂಗ್ರೆಸ್ ಪಕ್ಷ ಸೇರಿದ್ದೀನಿ. ಈ ಬರುವಂಥ ದಿನದೊಳಗೆ ನಾನು ಇನ್ನೂ ಹಲವಾರು ಕಾಮಗಾರಿಗಳನ್ನು ಅಭಿವೃದ್ಧಿಯೊಂದಿಗೆ ನನ್ನ ವಾರ್ಡ್ ನಂಬರ್ 29 ಕೊಂಡೊಯ್ಯಬೇಕಂತ ನನ್ನದೊಂದು ಆಸೆ. ವಾರ್ಡ್ ನಂಬರ್ 29 ಜನ ನಿಮಗೆ ಮತ ಯಾಕೆ? ವಾರ್ಡ್ ನಂಬರ್ 29 ಜನ ನನಗೆ ಮತ ಯಾಕೆ ಹಾಕ್ಬೇಕಂತಂದ್ರೆ 2008ರಿಂದ 2013ರವರೆಗೆ ಸಾಕಷ್ಟು ಅಭಿವೃದ್ಧಿಗಳನ್ನು ನಾನು ಮಾಡಿದ್ದೀನಿ. ಬಾಬು ಏಳಗಂಟಿ ಕೆಲಸಗಾರ, ಕರೆದರೆ ಬರ್ತಾನ ಅನ್ನುವಂಥ ನಂಬಿಕೆ ವಾರ್ಡ್ ಮತದಾರರು ನನ್ನ ಮೇಲಿದೆ. ಸರ್, ಚುನಾವಣೆಯಲ್ಲಿ ಏನು ಮುದ್ದೆ ಮೇಲೆ ಚುನಾವಣೆ ಮಾಡಿದ್ರಿ? ನಾನು ರಾಜಕೀಯ ಮಾಡ್ಬೇಕಂದ್ರೆ ನನಗೆ ಜಾತಿ, ಭೇದ, ಮತ ಇವು ಎಲ್ಲವನ್ನೂ ಏನೈತಿ ಬದಿಗಿಟ್ಟು ಎಲ್ಲರೂ ನನ್ನವರು, ಎಲ್ಲರೂ ವಾರ್ಡಿನ ಮತದಾರರು ಯಾವುದೇ ಜಾತಿಯವರು ಇರಲಿ ಎಲ್ಲರೂ ನನ್ನವರು, ನನ್ನ ಮನೆಯವರು ಅಂತ ತಿಳ್ಕೊಂಡು ನಾನು ಏನೈತಿ ಇಲ್ಲಿವರೆಗೆ ನಾನು ರಾಜಕಾರಣಿ ಮಾಡಿದ್ದೀನಿ. ಹೀಗಾಗಿ ನನ್ನ ವಾರ್ಡ್ ನಂಬರ್ 29 ಜನ ಎಲ್ಲರೂ ಈ ಸಾರಿ ಬಾಬು ಏಳಗಂಟಿಗೆ ಮಾಡೋಣ ಅಂತ ಏಕೆಂದೈತಿ ಎಲ್ಲರೂ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡೈತಿ ಮತ ಚಲಾಯಿಸುವುದರೊಂದಿಗೆ ನನ್ನನ್ನು ಗೆಲ್ಲಿಸಿ ತರ್ತಾರಂತ ನನ್ನ ಭರವಸೆ ಇದೆ. ಅವ್ರ ಮೇಲೆ, ಮತದಾರರ ಮೇಲೆ ನನ್ನ ಭರವಸೆ ಇದೆ. ನನ್ನ ಆರಿಸಿ ತಂದಲ್ಲಿ ನಾನು ಅವ್ರ ಮನೆ ಮಗನಾಗಿ ನಾನು ಕೆಲಸ ಮಾಡಲಿಕ್ಕೆ ಸಿದ್ಧನಿದ್ದೇನೆ.